ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಇನ್ನು ಸಿದ್ದರಾಮಯ್ಯ ಅವ್ರದ್ದು ಆಕತ್ತೆ ಆಯ್ತು. ಇನ್ನೊಂದು ಯಾರೋ ಕಂಪ್ಲೇಂಟ್ ಕೊಟ್ಟವ್ರೆ. CM ಸಿದ್ದರಾಮಯ್ಯಗೆ ಮತ್ತೊಂದು ಮೂಡ ಸಂಕಷ್ಟ ಅನ್ನಲ್ಲ, ಎಂತೆಂಥ ಕಷ್ಟನೇ ದಾಟ್ಕೊಂಡು ಬಂದ್ಬಿಟ್ಟವ್ರೆ. ಯಾಕೋ ಕಷ್ಟ ಅನ್ಸಲ್ಲಪ್ಪ ನನಗೆ ಯಾವ ಇವೆಲ್ಲ. ಈಗ ಈ ಮೂಡ ಅದನ್ನು ನೋಡಿದ್ವಲ್ಲ, ಸ್ನೇಹಮಯಿ ಕೃಷ್ಣ, ಪ್ರದೀಪ್ ಕುಮಾರ್ ಅವದವರು, ಅದರಲ್ಲೇ ಏನಿಲ್ಲ ಬಿಡ್ಗೋಸಿ ಮುಗ್ದೋಗ್ಬಿಡ್ತು, ಹಂಗೆ ಕ್ಲೀನ್ ಚಿಟ್ಟು ಅಂದರೆ ಇದರಲ್ಲಿ ಏನಿರುತ್ತೆ. ಆದರೂ ಅಕ್ರಮ ಡಿನೋಟಿಫಿಕೇಶನ್ ಆರೋಪದಲ್ಲಿ ರಾಜ್ಯಪಾಲರಿಗೆ BJP ಮತ್ತೊಂದು ದೂರನ್ನು ಕೊಟ್ಟಿದೆ. BJP ನಾಯಕರು ಮೈಸೂರಿನ ಕೆಸರೆ ಗ್ರಾಮದ ಜಮೀನಿಗೆ ಸಂಬಂಧಪಟ್ಟಂತೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾದಲ್ಲಿ ನಡೆದಿದೆ ಎನ್ನಲಾದ ಹಗರಣದ ಆರೋಪದಿಂದ CM ಸಿದ್ದರಾಮಯ್ಯ ಬಚಾವಾಗಿದ್ದಾರೆ. ಹಗರಣದ ತನಿಖೆ ನಡೆಸಿರುವ ಲೋಕಾಯುಕ್ತ ಪೊಲೀಸರು ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ನೀಡಿದ್ದಾರೆ. ಆದರೆ ಮೂಡಕ್ಕೆ ಸಂಬಂಧಿಸಿದ ಮತ್ತೊಂದು ಹಗರಣದಲ್ಲಿ ಈಗ ಸಿದ್ದರಾಮಯ್ಯಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಅಂತ BJP ಅವರು ಅನ್ಕೊಂಡವ್ರೆ. ಏನಿದು? ಮೂಡ ಆಸ್ತಿ ಅಕ್ರಮ ಡಿನೋಟಿಫಿಕೇಶನ್ ಸಂಬಂಧ ಸಿದ್ದರಾಮಯ್ಯ ಹಾಗೂ ಬಸವೇಗೌಡ ವಿರುದ್ಧ ತನಿಖೆಗೆ ಅನುಮತಿ ನೀಡಬೇಕು ಅಂತ ಕೋರಿ BJP ಮುಖಂಡ NR ರಮೇಶ್ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ಪತ್ರ ಬರೆದಿದ್ದಾರೆ. ಫ್ಲಾಟ್ ನಂಬರ್ 3161 ಸೇರಿದಂತೆ ಕಾನೂನಿನ ಪ್ರಕಾರ ಸ್ವಾಧೀನಪಡಿಸಿಕೊಂಡ ಭೂಮಿಯಿಂದ ವಿವಿಧ ಅರ್ಜಿದಾರರಿಗೆ ಮೂಡ ನಿಗದಿಪಡಿಸಿದ ಫ್ಲಾಟ್ಗಳನ್ನು ಸುಂದರ್ ರಾಜ್ ಎಂಬುವರಿಗೆ ನೀಡಲಾಗಿತ್ತು. ಅವರು ಅನುಮೋದನೆಗಳನ್ನು ಪಡೆದ ನಂತರ ಮನೆ ನಿರ್ಮಿಸಿದ್ರು. ಆದಾಗ್ಯೂ ಕಾನೂನು ಅವಶ್ಯಕತೆಗಳನ್ನು ಅನುಸರಿಸಿದ್ರು. ಅವರ ಮನೆಯನ್ನ ಕಾನೂನು ಬಾಹಿರವಾಗಿ ನೆಲಸಮ ಮಾಡಲಾಯಿತು. ಇದು ಆಸ್ತಿ ಹಕ್ಕುಗಳ ಉಲ್ಲಂಘನೆ ಮತ್ತು ಸರಿಯಾದ ಪ್ರಕ್ರಿಯೆಯ ಬಗ್ಗೆ ಗಂಭೀರ ಕಳವಳ ಮೂಡಿಸಿತ್ತು ಅಂತ NR ರಮೇಶ್ ರಾಜ್ಯಪಾಲರಿಗೆ ಬರೆದ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಅಧಿಸೂಚನೆಯ ವಿರುದ್ಧದ ಸ್ಪಷ್ಟ ತೀರ್ಪಿನ ಹೊರತಾಗಿಯೂ DE 23/10/1997 ಅಂದಿನ ಮೂಡ ಅಧ್ಯಕ್ಷ C ಬಸವೇಗೌಡ ಅವರು ರಾಜ್ಯ ಸರ್ಕಾರದ ಅನುಮೋದನೆ ಇಲ್ಲದೆ ಎಲ್ಲಾ ಶಾಸನಬದ್ಧ ಮಾನದಂಡಗಳನ್ನು ಉಲ್ಲಂಘಿಸಿ ಸರ್ವೆ ನಂಬರ್ 70/4 ಅಕ್ರಮ ಡಿನೋಟಿಫಿಕೇಶನ್ ಆದೇಶವನ್ನು ನೀಡಿದ್ರು ಅಂತ ಪತ್ರದಲ್ಲಿ ಆರೋಪಿಸಲಾಗಿದೆ. ಸಿದ್ದರಾಮಯ್ಯ ವಿರುದ್ಧದ ಆರೋಪವೇನು ಅಂದರೆ, ಡಿನೋಟಿಫಿಕೇಶನ್ ಆದ ಕೇವಲ 27 ದಿನಗಳ ನಂತರ 26/11/1997 ಆ ಸಮಯದಲ್ಲಿ ಉಪಮುಖ್ಯಮಂತ್ರಿ, ಹಣಕಾಸು ಸಚಿವ ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಸಿದ್ದರಾಮಯ್ಯ ಅವರು ಪ್ಲಾಟ್ ಸಂಖ್ಯೆ 3161 ಇಲ್ಲಿ 88/120 ಅಡಿ ಅಂದರೆ 9600 ಚದರ ಅಡಿಯನ್ನು ಸಂಕಮ್ಮ ಎಂಬುವರಿಂದ 6,72,000ಗೆ ಖರೀದಿ ಮಾಡಿದರು. ಮೂಡ ಕಾನೂನುಬದ್ಧವಾಗಿ ಸ್ವಾಧೀನಪಡಿಸಿಕೊಂಡ 12 ವರ್ಷಗಳ ನಂತರ ಈ ವ್ಯವಹಾರ ನಡೆದಿತ್ತು ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ನೋಟಿಫಿಕೇಶನ್ ಮಾಡಿ ಅದನ್ನು ಯಾರೋ ನಂತರ ಅಲ್ಲಿ ಇದು ಮಾಡಿ ಅದು ಡಿನೋಟಿಫಿಕೇಶನ್ ಮಾಡಿ ಇನ್ನೊಬ್ರು ಯಾರೋ ಸಂಕಮ್ ಹತ್ರ ತಗೊಂಡು ಹಿಂದೆ ಸಿಕ್ತಂಗೆ ಮಾಡಿಬಿಟ್ಟವ್ರೆ. ಇವೆಲ್ಲ ಲೀಗಲ್ ಆಗ್ತಾಯಿತ್ತಲ್ಲ. ಈಗ ಯಾಕೆ NR ರಮೇಶ್ ದೂರು ಕೊಟ್ಟರೋ ಗೊತ್ತಿಲ್ಲ ನನಗೆ. ಯಾಕೆಂದರೆ ದೊಡ್ಡವ್ರು ಏನೇ ಮಾಡಿದ್ರು ಸರಿ ನಡೀತವೆ ಅವೆಲ್ಲ. ನೋಟಿಫಿಕೇಶನ್ ಎಲ್ಲ ಆರಾಮು. ನೀವೆಷ್ಟೇ ದಾಖಲೆ ಕೊಟ್ಟರು ಏನೂ ಆಗಲ್ಲ ಅನಿಸುತ್ತೆ. ಈಗ ಲೋಕಾಯುಕ್ತ ಇದನ್ನು ನೋಡಿದ್ರೆ ಅಂದರೆ ಲೈಕ್ ಇವತ್ತು ನಂದು ಜಮೀನು, ಉದಾಹರಣೆಗೆ ಯಾರು XYZ ರಾಮೇಗೌಡನ ಜಮೀನು ನೋಟಿಫಿಕೇಶನ್ ಆಗಿದೆ, ಸರ್ಕಾರ ಅವ್ರಿಗೆ ಹಣ ಕೊಟ್ಟಿದೆ, ನೋಟಿಫಿಕೇಶನ್ ಆಗೋಗಿದೆ, ಅಲ್ಲಿ ಡೆವಲಪ್ ಮಾಡಿಬಿಟ್ಟವ್ರೆ ಮೂಡಾದವರು. ಅದನ್ನು ಇನ್ನೊಬ್ಬ ಸೋಮೇಗೌಡನ ಕಡೆಯವರು ಬಂದರು, ನೋಡಿ ಹಿಂಗಾಗೈತೆ ಕಡಿಮೆ ಸಿಗುತ್ತೆ ಅಂತ 5.5 ಲಕ್ಷ ಖರೀದಿ ಮಾಡ್ಕೊಂಡ. ಖರೀದಿ ಮಾಡಿ ಅದನ್ನು ಅವ್ರ ತಂಗಿ ಹೆಸರು ಅವ್ನು ಖರೀದಿ ಮಾಡ್ಕೊಂಡ. ನಂತರ ಅವ್ರ ತಂಗಿಗೆ ಕೊಟ್ಟ. ತಂಗಿಗೆ ಕೊಟ್ಟು ತಂಗಿ ನಂತರ ಏನಾಯಿತು, ಅದು ಈಗ ಇವತ್ತಿಗೆ ವ್ಯಾಲ್ಯೂ 5.5 ಲಕ್ಷ ಖರೀದಿ ಮಾಡಿದ್ದು 97-98ರಲ್ಲಿ. ಇವತ್ತು ಅದರ ವ್ಯಾಲ್ಯೂ 62 ಕೋಟಿ ರೂಪಾಯಿ. ಪಾಪ ಸಿಗಬೇಕಾಗಿದ್ದು ಯಾರಿಗೆ? ಅದು ಆ ಮೂಲ ಓನರ್ಗೆ ತಾನೆ. ನೋಟಿಫಿಕೇಶನ್ ಆಗೋಗಿದೆ, ಆಮೇಲೆ ಖರೀದಿ ಪ್ರಕ್ರಿಯೆಗಳು ನಡೆಯಲ್ಲ. ಆದರೂ ಅದನ್ನು ಡೆವಲಪ್ ಆದಮೇಲೆ ಅದನ್ನು ಕೃಷಿ ಜಮೀನು ಒಂದು ಖರೀದಿ ಮಾಡ್ತಾನೆ ರಾಮೇಗೌಡನ ಹತ್ರ. ಸೋಮೇಗೌಡ ಭಾಳ ಇನ್ಫ್ಲೂಯೆನ್ಸ್ ಪರ್ಸನ್ನು. ಅವ್ರ ಭಾವ ದೊಡ್ಡ ಹುದ್ದೆಯಲ್ಲಿದ್ದರು. ರಾಮೇಗೌಡನ ಮನೆ ಹಾಳಾಗೋಯ್ತು, ಸೋಮೇಗೌಡನ ಮನೆ ಉದ್ಧಾರ ಆಯಿತು. ಇವು ಕತೆ. ಇವು ಕೂಡ ಕೇಸ್ ನಿಲ್ಲಲ್ಲ ಅಂತಂದರೆ ಕೇಸ್ ಯಾಕೆ ಹಾಕಬೇಕು? 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.